ಹಲೋ ಎವ್ರಿವನ್, ಕಂಟಿನ್ಯೂ ಮಾಡೋಣ. ಇಂಟರ್ನಲ್ ಸೆಕ್ಯೂರಿಟಿನ ನಾವು ಸ್ಟಡಿ ಮಾಡ್ತಾ ಇದ್ವಿ. ಎಲ್ಲಿ ತನಕ ಆಗಿದೆ ನೆನಪಿದೆಯಾ? ನಿಮ್ಮ ನೋಟ್ಸಲ್ಲಿ ಫೆಡರಲ್ ಚಾಲೆಂಜಸ್ ಅಲ್ಲಿ ತನಕ ಆಗಿರಬಹುದು ಅಲ್ವಾ? ಓದ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಅವತ್ತೇ ಒಂದು ಸಾರಿ ಓದಿ. ಮತ್ತು ಮೊದಲೇ ಹೇಳಿದ ಹಾಗೆ ಈ ಒಂದು PDF ಅನ್ನು ಜೆಮಿನಿಗೆ ಕೊಟ್ಟು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಕ್ವಶನ್ ಕೇಳಲಿಕ್ಕೆ ಹೇಳಿ. ಆವಾಗ ನಿಮಗೆ ನಿಜವಾಗಲೂ ಓದಿದ್ರಲ್ಲಿ ಎಷ್ಟು ನೆನಪಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸುಮ್ಮನೆ ಓದೋದ್ರಿಂದ ಆಮೇಲೆ ಮರ್ತು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಬಾರ್ದು ಅಂತಂದರೆ ಒಂದು ಸಾರಿ ಓದಬೇಕು. ಒಂದು ಅಥವಾ ಎರಡು ಸಾರಿ ಓದಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾದ್ಮೇಲೆ AI ಕೊಟ್ಟು ಕ್ವಶನ್ ಕೇಳಲಿಕ್ಕೆ ಹೇಳಬೇಕು. ಆ ಥರ ಟೆಸ್ಟ್ ಮಾಡಿಕೊಂಡಾಗ ಅದು ಮೈಂಡಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಉಳಿಯುತ್ತೆ. ಓಕೆನಾ? ಸೊ ಅದನ್ನು ಮಾಡ್ತಾ ಇರ್ಬೋದು ಅಂದ್ಕೊಳ್ತಾ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಗೌರ್ಮೆಂಟ್ ರೆಸ್ಪಾನ್ಸಸ್ ಆ್ಯಂಡ್ ಪಾಲಿಸಿ ಮೆಷರ್ಸ್. ಸಮಸ್ಯೆ ಅನ್ನೋದು ದೊಡ್ಡದಿದೆ. ಅಂದರೆ ಇಡೀ ದೇಶಕ್ಕೆ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ, ಇಂಟರ್ನಲಿ ಎಕ್ಸ್ಟರ್ನಲಿ ಎರಡೂ ಕಡೆಯಿಂದ ಸಮಸ್ಯೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಅಲ್ವಾ? ಹೀಗಿರಬೇಕಾದ್ರೆ ಈಗ ಕೇವಲ ಒಂದೇ ಅಪ್ರೋಚ್ ಫಾಲೋ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇಂಡಿಯಾ ಯೂಸಸ್ ಮಿಕ್ಸ್ ಆಫ್ ಸ್ಟ್ರಾಟಜೀಸ್, ಟೆಕ್ನಾಲಜಿ ಆ್ಯಂಡ್ ಡೆವಲಪ್ಮೆಂಟ್ ಟು ಫೈಟ್ ಟೆರರಿಸಮ್. ಸೊ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಭಾರತ ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ಮಿಕ್ಸ್ ಮಾಡೋದು, ಒಂದೇ ರೀತಿಯಾದ ವಿಧಾನ ಅಳವಡಿಸ್ಕೊಳ್ಳೋ ಬದಲು 4 ಪಿಲ್ಲರ್ ಅಪ್ರೋಚನ್ನು ಫಾಲೋ ಮಾಡುತ್ತೆ. 4 ಪಿಲ್ಲರ್ ಅಪ್ರೋಚ್ ಅಂತಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಲ್ವಾ? ಯಾವತ್ತೂ ಒಂದು ರೋಗವನ್ನು ಮೊದಲೇ ತಡೆಗಟ್ಟೋದು ಒಳ್ಳೆಯದು, ಆಮೇಲೆ ಕ್ಯೂರ್ ಮಾಡೋಕ್ಕಿಂತ ಮೊದಲೇ ಪ್ರಿವೆಂಟ್ ಮಾಡೋದು ಅದನ್ನು ಬಹಳ ಒಳ್ಳೆಯದು. ಸ್ಟಾಪ್ ಪ್ರಾಬ್ಲಮ್ಸ್ ಬಿಫೋರ್ ದೇ ಸ್ಟಾರ್ಟ್. ಮೊದಲೇ ಜಾಗೃತಿ ಮೂಡಿಸೋದಿರಬಹುದು, ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಿರಬಹುದು, ಅದೆಲ್ಲ ಪ್ರಿವೆನ್ಷನಲ್ಲಿ ಬರುತ್ತೆ. ಆಮೇಲೆ ಪ್ರೊಟೆಕ್ಷನ್, ಜನರನ್ನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು. ಕೀಪ್ ಪೀಪಲ್ ಆ್ಯಂಡ್ ಪ್ಲೇಸಸ್, ಎಲ್ಲ ಜನರು ಹಾಗೂ ಎಲ್ಲ ಪ್ರದೇಶಗಳು ಸುರಕ್ಷಿತವಾಗಿರಬೇಕು. ಮೂರನೇದು ಪ್ರಿಪೇರ್ಡ್ನೆಸ್. ಪ್ರೊಟೆಕ್ಷನ್ ಇದೆ, ಪ್ರಿವೆನ್ಷನ್ನೂ ಆಗ್ತಾ ಇದೆ, ಆದರೂ ಇದನ್ನೆಲ್ಲ ಮೀರಿನೂ ಸಹ ಕೆಲವೊಂದು ಥ್ರೆಟ್ಸ್ಗಳು ಬರಬಹುದು. ಅದಕ್ಕೆ ಪ್ರಿಪೇರ್ ಆಗಿರಬೇಕು, ನಾವು ಸನ್ನದ್ಧರಾಗಿರಬೇಕು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ. ಬಿ ರೆಡಿ ಫಾರ್ ಎನಿ ಪಾಸಿಬಲ್ ಥ್ರೆಟ್. ಆಮೇಲೆ ಇಷ್ಟೆಲ್ಲ ಪ್ರಿಪೇರ್ಡ್ನೆಸ್ ಇದ್ದರೂ ಸಹ ದೊಡ್ಡ ಅಪಾಯ ಬಂತು ಅಂತಂದರೆ ಅದಕ್ಕೆ ಚೆನ್ನಾಗಿ ಬಹಳ ಕ್ವಿಕ್ಕಾಗಿ ಆ್ಯಕ್ಟ್ ಕ್ವಿಕ್ಲಿ ಆ್ಯಂಡ್ ರೆಡ್ಯೂಸ್ ಡ್ಯಾಮೇಜ್. ಅವಘಡ ಸಂಭವಿಸಿದ ಮೇಲೆ ಮತ್ತೆ ತಡ ಮಾಡೋದಲ್ಲ, ತಕ್ಷಣ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು, ಆಗುವಂತಹ ಡ್ಯಾಮೇಜನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್, ಸರ್ಕಾರ ಇನ್ನೇನೇನು ಮಾಡ್ತಾ ಇದೆ? ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. ಅಂದರೆ ಬಾರ್ಡರ್ನಲ್ಲಿ, ಗಡಿ ಭಾಗದಲ್ಲಿ, ಭಾರತದ ನಕಾಶೆ ನೆನಪು ಮಾಡ್ಕೊಳ್ಳಿ, ಎಷ್ಟೆಷ್ಟು ಯಾವ್ಯಾವ ದೇಶ ನಮ್ಮ ಗಡಿ ಭಾಗದಲ್ಲಿದೆ. ಸೊ ಆ ಒಂದು ಪ್ರದೇಶದಲ್ಲಿ ಸರ್ಕಾರ ಸ್ಮಾರ್ಟ್ ಫೆನ್ಸಿಂಗ್ ಅಂತಂದರೆ ಈಗ ಬೇಲಿ ಅಂತ ಹೇಳ್ತೇವೆ, ಫೆನ್ಸ್. ನುಸುಳುಕೋರರು, ಈ ಸಮಸ್ಯೆ ಕೇಳಿರಬಹುದು ನೀವು. ಇಲ್ಲಿಗಲ್ ಮೈಗ್ರೆಂಟ್ಸ್ ಅನ್ನುವಂಥ ಶಬ್ದವನ್ನು ಕೇಳಿರ್ತೀರಿ. ಅಂದರೆ ಅನ್ಯಾಯಕರವಾಗಿ ಅಥವಾ ಅನೈತಿಕ ಮಾರ್ಗಗಳನ್ನು ಯೂಸ್ ಮಾಡಿಕೊಂಡು ನಮ್ಮ ದೇಶಕ್ಕೆ ನುಸುಳ್ತಾ ಇರ್ತಾರೆ. ಸೊ ಅಂಥವರನ್ನು ತಡೆ ಹಿಡಿಲಿಕ್ಕೆ ಬೇಲಿ, ಸ್ಮಾರ್ಟ್ ಫೆನ್ಸಿಂಗನ್ನು ಮತ್ತು ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ಗಳನ್ನು, ಬಾರ್ಡರ್ ರೋಡ್ಸ್ಗಳು, ಅಫಿಷಿಯಲ್ ಆಗಿ ರೋಡ್ ಇರುತ್ತೆ, ಬರೋದಿದ್ರೆ ಆ ಹಾದಿಯಲ್ಲಿ ಕಾನೂನಾತ್ಮಕವಾಗಿಯೇ ಬರಬೇಕು. ಅನ್ಯಾಯದ ಹಾದಿಗಳನ್ನು ಯೂಸ್ ಮಾಡಿಕೊಂಡು ಬರಲಿಕ್ಕೆ ಅವಕಾಶ ಕೊಡಬಾರ್ದು. ಸೊ ಸರ್ಕಾರ ಈ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದೆ. ಇದರಿಂದ ಸರ್ವೆಲೆನ್ಸ್ ಇಂಪ್ರೂವ್ ಆಗಿದೆ. ಆದರೆ ಸಮಸ್ಯೆ ಏನು? ಈ ಗುಡ್ಡಗಾಡು ಪ್ರದೇಶಗಳು, ಡಿಫಿಕಲ್ಟ್ ಟೆರೇನ್ ಅಂತ ಕರಿತೇವೆ. ಭೌಗೋಳಿಕವಾಗಿ ಆ ಪ್ರದೇಶ ಸ್ವಲ್ಪ ದುರ್ಗಮವಾಗಿದೆ, ಡಿಫಿಕಲ್ಟ್, ಅದನ್ನು ಹ್ಯಾಂಡಲ್ ಮಾಡೋದು ಕಷ್ಟ. ಸೊ ಬಾರ್ಡರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಸರ್ಕಾರ ಮಾಡ್ತಾ ಇದೆ. ಎರಡನೇದು ಇಂಟೆಲಿಜೆನ್ಸ್ ರಿಫಾರ್ಮ್ಸ್. ಈಗ ಕೆಲವೊಂದು ಫಿಲ್ಮ್ಗಳನ್ನು ನೋಡಿರಬಹುದು, ಧುರಂಧರ್ ಇರಬಹುದು, ಮತ್ತು ಹಳೆ ಕಾಲದಲ್ಲಿ ತುಂಬ ಸ್ಪೈ ಮೂವಿಗಳೆಲ್ಲ ಬಂದಿದೆ ಅಲ್ವಾ? ಸ್ಪೈ ಮೂವಿಗಳನ್ನು ನೋಡಿದಾಗ ನಿಮಗೆ ಯಾವ ಲೆವೆಲಿಗೆ ಇರುತ್ತೆ, ಮೂವಿಗಳಲ್ಲಿ ಕೆಲವೊಂದು ಅತಿರೇಕವಾಗಿರುತ್ತೆ, ಕೆಲವೊಂದು ಫಿಕ್ಷನಿಗಾಗಿ ಮಾಡಿರ್ತಾರೆ. ಆದರೆ ಆ್ಯಕ್ಚುಲಿ ಮೂವಿಯಲ್ಲಿ ತೋರಿಸೋದಕ್ಕಿಂತ ಎಷ್ಟೋ ಕಷ್ಟ ಇರುತ್ತೆ ಸ್ಪೈಗಳ ಅಥವಾ ಗೂಢಾಚಾರರ, ರಾ ಏಜೆಂಟ್ಗಳ ಜೀವನ. ಸೊ ಇಂಟೆಲಿಜೆನ್ಸಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಆವಾಗ ರಿಫಾರ್ಮ್ಗಳನ್ನು ಮಾಡ್ತಾ ಇರುತ್ತೆ. ಮಲ್ಟಿ ಏಜೆನ್ಸಿ ಸೆಂಟರ್,
ನ್ಯಾಟ್ ಗ್ರಿಡ್, ರಿಯಲ್ ಟೈಮ್ ಶೇರಿಂಗ್. ನ್ಯಾಟ್ ಗ್ರಿಡ್ ಅಂತಂದರೆ ಒಂದು ಡೇಟಾ ಬೇಸ್. ಅದು ಎಲ್ಲ ಬೇರೆ ಬೇರೆ ಏಜೆನ್ಸಿಗಳಿಗೆ ಅಥವಾ ವಿಭಾಗಗಳಿಗೆ ಬೇಕಾದಂತಹ ಡೇಟಾವನ್ನು ಒಂದೇ ಕಡೆ ಹ್ಯಾಂಡ್ಲ್ ಮಾಡುತ್ತೆ, ಬೇಕಾದಾಗ ತಲುಪಿಸುತ್ತೆ. ರಿಯಲ್ ಟೈಮ್ ಶೇರಿಂಗ್ ಬಹಳ ಇಂಪಾರ್ಟೆಂಟು. ಒಂದು ಉಗ್ರಗಾಮಿಯ ಡೇಟಾ ಈಗ ಸಿಕ್ಕಿದೆ ಯಾವುದೋ ಒಂದು ವಿಭಾಗಕ್ಕೆ, ಅದನ್ನು ಇನ್ನೊಂದು ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಈಗೇನು ಅವಶ್ಯಕತೆ ಇಲ್ಲ, ಮುಂದಿನ ವರ್ಷ ಮಾಡೋಣ ಅನ್ನೋ ತನಕ ಉಗ್ರಗಾಮಿ ಎಷ್ಟೋ ಸ್ಫೋಟಗಳನ್ನು ಮಾಡಿರಬಹುದು. ಸೊ ರಿಯಲ್ ಟೈಮ್ ಶೇರಿಂಗ್ ಬಹಳ ಇಂಪಾರ್ಟೆಂಟ್. ಇನ್ನು ಕೌಂಟರ್ ರ್ಯಾಡಿಕಲೈಸೇಷನ್ ಮೆಷರ್ಸ್ ಅಂದರೆ ಕಮ್ಯುನಿಟಿ ಎಂಗೇಜ್ಮೆಂಟ್. ಈಗ ರ್ಯಾಡಿಕಲೈಸೇಷನ್ ಆಗ್ತಾ ಇದೆ. ರ್ಯಾಡಿಕಲೈಸೇಷನ್ ಅಂತಂದರೆ ಏನು ಅಂತ ನೆನಪು ಮಾಡ್ಕೊಳ್ಳಿ. ಈಗ ಇಲ್ಲಿರುವಂಥ ಯುವಕರನ್ನು ಅವರ ಮನವೊಲಿಸಿ ಉಗ್ರ ಕೃತ್ಯಗಳಿಗೆ ಅವರನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಅವರ ಮನವೊಲಿಸಿ ಅವರ ಇಚ್ಛಾಪೂರ್ವಕವಾಗಿ ತೆಗೆದುಕೊಂಡು ಹೋಗ್ತಾ ಇರಬಹುದು, ಹೈರ್ ಮಾಡ್ತಾ ಇರಬಹುದು. ಈ ಸಂದರ್ಭದಲ್ಲಿ ಸರ್ಕಾರ ಕಮ್ಯುನಿಟಿ ಎಂಗೇಜ್ಮೆಂಟ್ ಅಂದರೆ ಎಲ್ಲ ಸರ್ವಧರ್ಮಗಳ ಸಮನ್ವಯ ಅಂತ ಕಾನ್ಸೆಪ್ಟ್ ಇದೆಯಲ್ವ, ಅದೇ ರೀತಿ ಸಾಮರಸ್ಯವನ್ನು ಮೂಡಿಸೋದು ಜನಗಳಲ್ಲಿ, ಅವರಿಗೆ ಶಿಕ್ಷಣವನ್ನು ಕೊಡೋದು, ಮತ್ತು ಆನ್ಲೈನ್ ಮಾನಿಟರಿಂಗ್. ನಾವು ಇಲ್ಲಿ ಇನ್ನೊಂದು ವಿಷಯವನ್ನು ಗಮನಿಸಬೇಕು. ಸೆಕ್ಯುರಿಟಿ ವರ್ಸಸ್ ಲಿಬರ್ಟಿ ಅನ್ನುವಂಥ ಒಂದು ಡಿಬೇಟ್ ಈಗ ಬರ್ತಾ ಇರುತ್ತೆ. ಆನ್ಲೈನ್ ಮಾನಿಟರಿಂಗ್ ಯಾವ ಮಟ್ಟಿಗೆ ಒಳ್ಳೆಯದು, ಯಾವ ಹಂತದಲ್ಲಿ ಅದಕ್ಕೆ ಲಿಮಿಟೇಷನ್ಸ್ ಇರಬೇಕು ಅಲ್ವಾ? ಸೊ ಆನ್ಲೈನ್ ಮಾನಿಟರಿಂಗ್ ಸಹ ಸರ್ಕಾರ ಮಾಡ್ತಾ ಇರುತ್ತೆ. ಇನ್ನು ಟೆಕ್ನಾಲಜಿ ಅಡಾಪ್ಟೇಷನ್, ಸ್ಮಾರ್ಟ್ ಸೆಕ್ಯುರಿಟಿ ಸಿಸ್ಟಮ್ಸ್, CCTV ಇರಬಹುದು, AI ಮೂಲಕ ಎಲ್ಲವನ್ನ ಮಾನಿಟರ್ ಮಾಡೋದು, ಫೇಶಿಯಲ್ ರೆಕಗ್ನಿಷನ್, ಡ್ರೋನ್ ಮಾನಿಟರಿಂಗ್, ಇದನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಇನ್ನು ಡೆವಲಪ್ಮೆಂಟ್ ಇಂಟರ್ವೆನ್ಷನ್, ಪರ್ಟಿಕ್ಯುಲರ್ಲಿ ಎಲ್ಲಿ ಅಂತಂದರೆ ಈ ಜಮ್ಮು ಕಾಶ್ಮೀರ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾ, ನಾರ್ತ್ ಈಸ್ಟ್, ಇಲ್ಲೆಲ್ಲ ಸಮಸ್ಯೆಗಳು ಶುರುವಾಗೋದಕ್ಕೆ 2 ಕಾರಣ ಇದೆ. ಒಂದು, ಈಗ ದುಷ್ಕೃತ್ಯಗಳನ್ನು ಮಾಡುವವರು ಅಥವಾ ಉಗ್ರಗಾಮಿಗಳು ಅಥವಾ ಎಕ್ಸ್ಟ್ರೀಮಿಸ್ಟ್ಗಳು, ಅವರು ಬಂದು ಜನರ ಮನವೊಲಿಸಿ ಅವರ ಕೃತ್ಯಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೊಂದೇನು, ಸರ್ಕಾರದಿಂದ ಡೆವಲಪ್ಮೆಂಟ್ ಆಗಿರೋದೇ ಇಲ್ಲ ಆ ಒಂದು ಪ್ರದೇಶದಲ್ಲಿ, ಜನರಿಗೆ ಅಸಮಾಧಾನ ಇರುತ್ತೆ. ಸೊ ಹಾಗಾಗಿ ಡೆವಲಪ್ಮೆಂಟಲ್ ಇಂಟರ್ವೆನ್ಷನ್ ಅಂತಂದರೆ ಪ್ರಮುಖವಾಗಿ ಜಮ್ಮು ಕಾಶ್ಮೀರ, ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾಗಳು ಅಥವಾ ನಾರ್ತ್ ಈಸ್ಟ್ನಲ್ಲಿ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಬೇಕು. ಆವಾಗ ಅಲ್ಲಿನ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಬರುತ್ತೆ. ಹಾಗಾಗಿ ಸೆಕ್ಯುರಿಟಿ ಮತ್ತು ಡೆವಲಪ್ಮೆಂಟ್ 2 ಒಟ್ಟಿಗೆ ಹೋಗಬೇಕು. ಅವೆರಡು ಪಾರ್ಟ್ನರ್ಸ್, ಅಲ್ಟರ್ನೇಟಿವ್ ಅಲ್ಲ ಅಂತ ನಾವು ನೋಡಿದ್ದೀವಿ ಮೊದಲೇ. ಇನ್ನು ಕರೆಂಟ್ ಅಫೇರ್ಸಲ್ಲಿ ಏನೇನಿದೆ, ಲಾಸ್ಟ್ 2 ಇಯರ್ಸ್ನಲ್ಲಿ ಟೆರರಿಸಮ್ ಇಸ್ ಚೇಂಜಿಂಗ್ ಅಲ್ವಾ? ಮೊದಲೇ ನಾವು ಅಂದ್ಕೊಂಡಿರೋ ಟೆರರಿಸಮಿಗೂ ಈಗಿರೋ ಟೆರರಿಸಮಿಗೂ ಎಷ್ಟೋ ಡಿಫರೆನ್ಸ್ ಇದೆ. ಹೊಸ ಟೂಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ನಾವು ಸಹ ಸರ್ಕಾರದ ಪರವಾಗಿ ಅಥವಾ ಸರ್ಕಾರ, ಜನರೂ ಸಹ ಹೆಚ್ಚು ಜಾಗೃತಿ ಮತ್ತು ಮಾಹಿತಿಯನ್ನು ಪಡ್ಕೊಂಡಿರಬೇಕಾಗತ್ತೆ. ಟೆರರಿಸ್ಟ್ಗಳು ಈಗ ಡ್ರೋನ್ ಬೇಸ್ಡ್ ಥ್ರೆಟ್ಸ್ ಅಲ್ವಾ? ಡ್ರೋನ್ಗಳನ್ನು ಯಾಕೆ ಯೂಸ್ ಮಾಡ್ತಾರೆ? ವೆಪನನ್ನು ಸ್ಮಗಲ್ ಮಾಡಲಿಕ್ಕೆ, ನ್ಯಾರ್ಕೋಟಿಕ್ಸ್, ಡ್ರಗ್ಸ್, ಸರ್ವೆಲೆನ್ಸ್ ಎಲ್ಲ ಒಂದು ಕಾರಣಗಳಿಗೋಸ್ಕರ ಡ್ರೋನ್ಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಈಗ ಡ್ರೋನ್ ಬೇಸ್ಡ್ ಥ್ರೆಟ್ಸ್ ಜೊತೆ ಇನ್ನೊಂದು ದೊಡ್ಡ ಥ್ರೆಟ್ ಏನು, ಸೈಬರ್ ಸೆಕ್ಯುರಿಟಿ. ತುಂಬ ಬೇರೆ ಬೇರೆ ಮುಂಬೈ ಅಥವಾ ಕೆಲವೊಂದು ಗುಜರಾತ್ ನೀವು ನೋಡಿರಬಹುದು, ಅಲ್ಲಿ ಪವರ್ ಗ್ರಿಡ್ಸ್ಗಳ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಸೈಬರ್ ಅಟ್ಯಾಕ್ ಆಗಿತ್ತು. ಅದರಲ್ಲೂ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಅನ್ನೋದು ನಮ್ಮೆಲ್ಲರ ಡೇಟಾವನ್ನು ಇಟ್ಕೊಂಡಿರುತ್ತೆ. ಹಣ ಇರುತ್ತೆ, OTP ಬರುತ್ತೆ, OTP ಶೇರ್ ಆಗಿಬಿಟ್ರೆ ಹಣ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟು ಸೈಬರ್ ಸೆಕ್ಯುರಿಟಿ ಅನ್ನೋದು. ಮತ್ತು ಗೌರ್ಮೆಂಟಿನ ಡೇಟಾಬೇಸ್ಗಳು, ನಮ್ಮೆಲ್ಲರ ಆಧಾರ್ ಡೇಟಾ, ತುಂಬ ಡೇಟಾ ಗೌರ್ಮೆಂಟ್ ಹತ್ರ ಇರುತ್ತೆ. ಆ ಗೌರ್ಮೆಂಟಿನ ಡೇಟಾಬೇಸ್ ಬಹಳ ರೋಬಸ್ಟ್ ಸೆಕ್ಯುರಿಟಿಯನ್ನು ಹೊಂದಿರಬೇಕಾಗತ್ತೆ. ಇಲ್ಲದೆ ಇದ್ದರೆ ಡೇಟಾ ಅನ್ನೋದು ಲೀಕ್ ಆಯಿತು ಅಂತಂದರೆ, ಡೇಟಾ ಈಸ್ ನ್ಯೂ ಆಯಿಲ್ ಅಂತ ಹೇಳ್ತಾರೆ ಸೈಬರ್ ಸೆಕ್ಯುರಿಟಿ ಅಥವಾ ಕಂಪ್ಯೂಟರ್ ಸೈನ್ಸಲ್ಲಿ. ಡೇಟಾ ಈಸ್ ನ್ಯೂ ಆಯಿಲ್ ಅಂತಂದರೆ, ಮೊದಲು ಆಯಿಲಿಗೆ ಯಾವ ರೀತಿ ಒಂದು ಪ್ರಾಮುಖ್ಯತೆ ಇತ್ತಲ್ವಾ, ಆ ಆಯಿಲಿಗಿರೋ ಪ್ರಾಮುಖ್ಯತೆ ಈಗ ಇರೋದು ಡೇಟಾಕ್ಕೆ. ಆಯಿಲಿಗೂ ಇದೆ ಇಂಪಾರ್ಟೆನ್ಸ್, ಆದರೆ ಡೇಟಾ ಅನ್ನೋದು ಇವತ್ತಿನ ಆಯಿಲು. ಅಂದರೆ ಪ್ರತಿಯೊಂದು ಹಂತದಲ್ಲೂ ನಮಗೆ ಡೇಟಾ ಬೇಕೇ ಬೇಕು, ಅದಿಲ್ಲದೆ ಆಗೋದೇ ಇಲ್ಲ ಎಲ್ಲ ವಿಭಾಗದಲ್ಲೂ. AI ಬಂದ ಮೇಲೆ ಯೂಸಸ್ ಎಷ್ಟು ಹೆಚ್ಚಿಗಿದೆಯೋ ಅದ್ರ ಜೊತೆ ಡೀಪ್ ಫೇಕ್ಸ್ ಅಂತಹ ಹಾರ್ಮ್ಸ್ ಸಹ ಜಾಸ್ತಿ ಆಗಿದೆ ಅಲ್ವಾ? ನಿಮ್ಮದೇ ಒಂದು ಆಡಿಯೋ ಅಥವಾ ನಿಮ್ಮದೇ ಒಂದು ಫೋಟೋ ಇದ್ದರೆ AI ಕೊಟ್ಟು ಅದನ್ನು ಸಪ್ರೇಟಾಗಿ ಡೀಪ್ ಫೇಕ್ ಮಾಡಿಬಿಡ್ತಾರೆ. ಅದು ಎಷ್ಟು ಯಾವ ಲೆವೆಲಿಗೆ ಆ ವ್ಯಕ್ತಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಡಬಹುದು. ಹೌದು, ಸಮಾಜ ಆಮೇಲೆ ಮರೆಯುತ್ತೆ ಅದನ್ನು,
ಆದರೆ ಅದಕ್ಕೆ ತುತ್ತಾದಂತಹ ವ್ಯಕ್ತಿ ಇರ್ತಾರಲ್ವ, ಅವರಿಗೆ ತುಂಬ ಕಷ್ಟ ಆಗುತ್ತೆ. ಎಲೆಕ್ಷನ್ನಲ್ಲಿ ಮ್ಯಾನಿಪುಲೇಟ್ ಮಾಡ್ತಾರೆ. ಎಲೆಕ್ಷನ್ನಲ್ಲಿ ಬೇರೆ ಬೇರೆ ಪಕ್ಷದವರು ಇನ್ನೊಂದು ಪಕ್ಷದವರ ಹೇಳಿಕೆಗಳನ್ನು ತಿರುಚಲಿಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾರೆ. ಮತ್ತು ಕಮ್ಯುನಲ್ ಟೆನ್ಷನ್ ಅಂತಂದರೆ ಧಾರ್ಮಿಕವಾಗಿ ಹೇಗೆ ವೈಷಮ್ಯವನ್ನು ಬಿತ್ತಬಹುದು, ಅಲ್ಲೂ ಸಹ ಡಿಫೇಕ್ಗಳಿದೆ. ಡಿಸ್ಇನ್ಫಾರ್ಮೇಷನ್ ನೋಡಿದ್ರೆ ತಿಳ್ಕೊಂಡಿರಿ. ಅಂದರೆ ಹೇಳಿದ್ದೆ ಮೊದಲು, ಡಿಸ್ಇನ್ಫಾರ್ಮೇಷನ್ ಮತ್ತು ಮಿಸ್ಇನ್ಫಾರ್ಮೇಷನ್ಗೆ ಏನು ಡಿಫ್ರೆನ್ಸು ಚೆಕ್ ಮಾಡಿ ನೋಡಿ ಅಂತ ಹೇಳಿದ್ದೆ. ಈ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ಗಳನ್ನು ಮಾಡೋದಕ್ಕೂ AI ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಜೊತೆ ಟೆರರ್ ಫಿನಾನ್ಸಿಂಗ್, ಟೆರರಿಸ್ಟ್ಗಳಿಗೆ ಅಥವಾ ಈ ಒಂದು ಉಗ್ರಗಾಮಿಗಳಿಗೆ ಹಣ ಇಲ್ಲದೆ ನಡೆಯೋದಿಲ್ಲ, ಹಣ ಬೇಕೇ ಬೇಕು. ಆದರೆ ಅವರಿಗೆ ಫಿನಾನ್ಸಿಂಗ್ ಎಲ್ಲಿಂದ ಬರುತ್ತೆ? ಕ್ರಿಪ್ಟೋ ಕರೆನ್ಸಿಯಿಂದ ಬರಬಹುದು, ಹವಾಲಾ ನೆಟ್ವರ್ಕ್ಗಳಂತಿರುತ್ತೆ, ಕ್ರೌಡ್ ಫಂಡಿಂಗ್ ಮೆಕ್ಯಾನಿಸಮ್ಗಳು. ಸೊ ಅಂದರೆ ತುಂಬ ಜನರ ಹತ್ರ ಹಣ ಕಲೆಕ್ಟ್ ಮಾಡಿ ಒಂದೇ ಅಕೌಂಟಿಂದ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ. ತುಂಬ ನೂರಾರು ಸಾವಿರಾರು ಅಕೌಂಟ್ಗಳನ್ನು, ಫೇಕ್ ಅಕೌಂಟ್ಗಳನ್ನು ಈ ಥರ ಕ್ರಿಯೇಟ್ ಮಾಡಿ ಅದರಿಂದ ಟ್ರಾನ್ಸ್ಫರ್ ಮಾಡೋರು ಇರ್ತಾರೆ. ಹವಾಲಾ ನೆಟ್ವರ್ಕ್ ಅವರ ಏಜೆಂಟ್ಗಳಿಗೆ ಇಲ್ಲಿ ಹಣ ಟ್ರಾನ್ಸ್ಫರ್ ಮಾಡಿ ಕನೆಕ್ಷನ್ ಇಟ್ಕೊಂಡು ಇನ್ಯಾವುದೋ ದೇಶದಲ್ಲಿ ಆ ಏಜೆಂಟ್ಗಳ ಕನೆಕ್ಷನ್ನಿಂದ ಮತ್ತೆ ಅಲ್ಲಿ ಕನೆಕ್ಷನ್ ಇರುತ್ತೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಒಬ್ಬ ಲೋಕಲಲ್ಲಿ ಅವರ ಏಜೆಂಟ್ ಇದ್ದಾರೆ, ಇನ್ನೊಂದು ದೇಶದಲ್ಲಿ ಕನೆಕ್ಷನ್ ಇಟ್ಕೊಂಡಿರೋ ಇನ್ನೊಂದು ಏಜೆಂಟ್ ಇದ್ದಾರೆ. ಈ ದೇಶದವರು ಇಲ್ಲಿನ ಏಜೆಂಟ್ಗೆ ಹಣ ಕಳಿಸ್ತಾರೆ. ಅಂದರೆ ಉಗ್ರಗಾಮಿಗಳ ಬಗ್ಗೆ ಹೇಳ್ತಾ ಇರೋದು. ಈ ಏಜೆಂಟ್ ಏನು ಮಾಡ್ತಾರೆ, ಅಲ್ಲಿರೋ ಏಜೆಂಟಿಗೆ ಮೆಸೇಜ್ ಕಳಿಸ್ತಾರೆ, ಅವರಿಗೆ ಲಿಂಕ್ ಇರುತ್ತೆ. ಸೊ ಡೈರೆಕ್ಟಾಗಿ ಹಣ ಹೋಗೋದಿಲ್ಲ, ಅದ್ರ ಬದಲು ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋಗಿ ಅವರಿಂದ ಅಲ್ಲಿಂದಲ್ಲಿಗೆ ಸೆಟ್ಲ್ ಆಗುತ್ತೆ. ತಕ್ಷಣ ಏನು ಹಣ ಬೇಕು ಅದು ಸೆಟ್ಲ್ ಆಗುತ್ತೆ. ಮುಂದೆ ಇವರಿಬ್ಬರು ಸೆಟ್ಲ್ ಮಾಡ್ಕೊಳ್ತಾರೆ. ಅಂದರೆ ಹವಾಲಾ ನೆಟ್ವರ್ಕ್ಗಳು ಈ ರೀತಿ. ಇನ್ನೂ ಇಂಟ್ರೆಸ್ಟಿಂಗ್ ಇದ್ದರೆ ಅಥವಾ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ನೋಡ್ಬೋದು, ಚೆಕ್ ಮಾಡಿ ಹವಾಲಾ ನೆಟ್ವರ್ಕ್ಗಳ ಬಗ್ಗೆ. ನಾವು ಆವಾಗವಾಗ ಮನಿ ಲಾಂಡ್ರಿಗಲ್ಲೂ ಇದನ್ನು ನೋಡ್ತೇವೆ. ಇನ್ನು ಸ್ಟ್ರಾಂಗ್ ಪಾಲಿಸಿಗಳು ಬೇಕು, ಸ್ಮಾರ್ಟ್ ಟೆಕ್ನಾಲಜಿ ಬೇಕು, ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಇದೆಲ್ಲ ಇದ್ದಾಗ ಸೇಫರ್ ಇಂಡಿಯಾ ಬಿಲ್ಡ್ ಆಗುತ್ತೆ ಅಲ್ವಾ. ವಿಜಿಲೆಂಟ್ ಸಿಟಿಸನ್ಸ್, ಜಾಗೃತಿ, ಮಾಹಿತಿ, ಎಚ್ಚರಿಕೆಯನ್ನು ಹೊಂದಿರುವಂತಹ ಪ್ರಜೆಗಳು, ಅದರ ಜೊತೆ ಎಫೆಕ್ಟಿವ್ ಗವರ್ನೆನ್ಸ್, ಆವಾಗ ದೇಶ ಸೆಕ್ಯೂರ್ ಆಗಿರುತ್ತೆ. ಇನ್ನು ಅನಾಲಿಟಿಕಲ್ ಸೆಕ್ಷನಲ್ಲಿ ಮೊದಲು ಬಂದಿರುವಂಥ ಡಿಬೇಟ್ಗಳೇ ಇಲ್ಲೂ ನೋಡ್ತಾ ಇರೋದು. ಸೆಕ್ಯೂರಿಟಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಪ್ರೈವಸಿ. ಡಿಬೇಟ್ ಇಂಟೆನ್ಸಿಫೈಡ್. ಯಾಕಂತಂದರೆ ಡಿಜಿಟಲ್ ಗವರ್ನೆನ್ಸ್ ಈಗ ಜಾಸ್ತಿ ಆಗಿದೆ, ಬಿಗ್ ಡೇಟಾ, AI ಸರ್ವೆಲೆನ್ಸ್ ಇದೆಲ್ಲ ಇದ್ದಾಗ ನಮ್ಮ ಮಾಹಿತಿ, ನಮ್ಮ ಗೌಪ್ಯತೆ ಎಷ್ಟರ ಮಟ್ಟಿಗೆ ಸುರಕ್ಷಿತ ಪ್ರಶ್ನೆ ಬರುತ್ತೆ. ಸೊ ಪ್ರಪೋರ್ಷನೇಟ್ ಆ್ಯಂಡ್ ಅಕೌಂಟೇಬಲ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಗಳು ಬೇಕು ನಮಗೆ. ಪ್ರಪೋರ್ಷನೇಟ್ ಅಂತಂದರೆ ಎಷ್ಟಕ್ಕೆ ಬೇಕೋ ಅಷ್ಟೇ. ನಮ್ಮ ಡೇಟಾ, ಪ್ರತಿಯೊಂದು ಡೇಟಾವನ್ನು ಸರ್ಕಾರ ಬಯಸೋದು ತಪ್ಪು. ಅಂದರೆ ನಮ್ಮ ಏನು ಕಾಲ್ ಮಾಡ್ತೇವೆ, ಯಾರ ಹತ್ರ ಮಾತಾಡ್ತೇವೆ, ಆ ರೆಕಾರ್ಡಿಂಗ್ಸು, ಸೊ ಪ್ರತಿಯೊಂದು ಡೇಟಾವನ್ನು ಸರ್ಕಾರ ಕೇಳಿದರೆ ನಮ್ಮ ಗೌಪ್ಯತೆಗೆ ಧಕ್ಕೆ ಬರುತ್ತೆ. ಆದರೆ ಒಂದು ಪ್ರಪೋರ್ಷನೇಟ್ ಅಂದರೆ ಒಂದು ಅನುಪಾತ ಇರಬೇಕು, ಅಥವಾ ಒಂದು ಲಿಮಿಟ್ ಇರಬೇಕು ಅದಕ್ಕೆ. ಅದ್ರ ಜೊತೆ ಆ ಒಂದು ಡೇಟಾಕ್ಕೆ ಸರ್ಕಾರ ಅಕೌಂಟೇಬಲ್ ಆಗಿರಬೇಕು. ಅಂದರೆ ಆ ಡೇಟಾಬೇಸ್ ಹೇಗೆ ಮ್ಯಾನೇಜ್ ಆಗ್ತಾ ಇದೆ, ಯಾರನ್ನು ನಿರ್ವಹಿಸ್ತಾ ಇದ್ದಾರೆ, ಸೆಕ್ಯೂರಿಟಿ ಯಾವ ಲೆವೆಲ್ಗಿದೆ. ಸೊ ಆ ಸೆಕ್ಯೂರಿಟಿ ಮೆಕ್ಯಾನಿಸಮ್ಗಳ ಕಡೆ ಫೋಕಸ್ ಮಾಡಬೇಕು. ಇನ್ನು ಫೆಡರಲಿಸಮ್ ಮತ್ತು ಸೆಕ್ಯೂರಿಟಿ ಅಲ್ವಾ. ಇಂಟರ್ನಲ್ ಸೆಕ್ಯೂರಿಟಿ ಇಸ್ ಇನ್ಕ್ರೀಸಿಂಗ್ಲಿ ಕೋಆಪರೇಟಿವ್ ಅಂತಂದರೆ ಸೆಂಟರ್, ಸ್ಟೇಟ್, ಲೋಕಲ್ ಕಮ್ಯುನಿಟಿ ಇವರೆಲ್ಲ ಒಟ್ಟಿಗೆ ಕೈ ಜೋಡಿಸಿದರೆ ಮಾತ್ರ, ಇಂಟಿಗ್ರೇಟೆಡ್ ಆ್ಯಕ್ಷನ್ ಇದ್ದರೆ ಮಾತ್ರ ಸೆಕ್ಯೂರಿಟಿ ಭದ್ರವಾಗಿರುತ್ತೆ. ಇನ್ನೊಂದು ಮೊದಲು ಹೇಳಿದ್ದೆ, ಇದು ಸೆಕ್ಯೂರಿಟಿ ಫಸ್ಟು ಅಥವಾ ಡೆವಲಪ್ಮೆಂಟ್ ಫಸ್ಟ್ ಅನ್ನುವಂಥ ಅಪ್ರೋಚು, ಅದ್ರ ಬಗ್ಗೆ ಡಿಬೇಟ್ ಆಗ್ತಾ ಇತ್ತು. ಆದರೆ ಮಾಡರ್ನ್ ಈಗ ನಾವೇನೋ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ, ಸೆಕ್ಯೂರಿಟಿ, ಡೆವಲಪ್ಮೆಂಟ್ ಮತ್ತು ಗವರ್ನೆನ್ಸ್ ಇದೆಲ್ಲವನ್ನು ನಾವು ನೋಡ್ಬೋದು. ಹೋಲ್ ಆಫ್ ಗೌರ್ಮೆಂಟ್ ಅಪ್ರೋಚ್ ಅಂತಂದರೆ ಇದು ಸಹ ಮೊದಲು ಬಂದಿರೋ ಶಬ್ದನೇ. ನ್ಯಾಷನಲ್ ಸೆಕ್ಯೂರಿಟಿ ಕೆನಾಟ್ ಬಿ ಎನ್ಶೋರ್ಡ್ ಬೈ ಸೆಕ್ಯೂರಿಟಿ ಏಜೆನ್ಸೀಸ್ ಅಲೋನ್. ಅದಕ್ಕೆ ಎಜುಕೇಷನ್, ಡೆವಲಪ್ಮೆಂಟ್, ಟೆಕ್ನಾಲಜಿ, ಡಿಪ್ಲೊಮ್ಯಾಸಿ, ಫಿನಾನ್ಷಿಯಲ್ ರೆಗ್ಯುಲೇಷನ್ ಇದೆಲ್ಲ ಅವಶ್ಯಕತೆ ಇರುತ್ತೆ. ಇನ್ನು ಎಮರ್ಜಿಂಗ್ ಥ್ರೆಟ್ಸ್ಗಳು ಗೊತ್ತಿದೆ. AI, ಆಟೋನಮಸ್ ಸಿಸ್ಟಮ್ಸ್, ಈ ಡ್ರೋನ್ಸು. ಆಟೋನಮಸ್ ಅಂತಂದರೆ ಏನು ಹೇಳಿ, ಯಾವುದೇ ಒಂದು ವ್ಯಕ್ತಿ ಹೋಗಿ ಅದನ್ನು ಆಪ್ರೇಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಮೊದಲು ಒಂದು ಸಾರಿ ಪ್ರೋಗ್ರಾಮ್ ಮಾಡಿರ್ತಾರೆ, ಆ ಪ್ರೋಗ್ರಾಮ್ ಮೂಲಕ ಅದಕ್ಕದೇ ಆಟೋಮೆಟಿಕಲಿ ಅದು ಆಪ್ರೇಟ್ ಆಗ್ತಾ ಇರುತ್ತೆ. ಮತ್ತು ಕಾಗ್ನಿಟಿವ್ ವಾರ್ಫೇರ್ ಅಂತಂದರೆ ಈಗ ಮಾಹಿತಿ ಅಥವಾ ಯಾವುದೋ ಒಂದು ಇನ್ಫಾರ್ಮೇಷನ್ ಅದನ್ನು ನಿಮಗೆ ತಿಳಿಸ್ತಾರೆ, ನೀವು ಅದನ್ನು ಸತ್ಯ ಅಂತ ನಂಬ್ತೀರಿ. ಮಾನಸಿಕವಾಗಿ ಬ್ರೈನ್ ಅಥವಾ ಮೈಂಡ್ ಲೆವೆಲಲ್ಲಿ ನಿಮಗೆ ಅದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಬಂದುಬಿಟ್ಟಿರುತ್ತೆ, ಇದು ಸುಳ್ಳಾಗಲಿಕ್ಕೆ ಸಾಧ್ಯನೇ ಇಲ್ಲ.
ಇದು ಪರ್ಫೆಕ್ಟ್ಲಿ ಅಕ್ಯುರೇಟ್ ಆಗಿರಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಅಷ್ಟು ಪ್ರೂಫ್ ಈಗೆಲ್ಲ AI ಯೂಸ್ ಮಾಡ್ತಾರೆ. ಪ್ರೂಫನ್ನು ಕೊಟ್ಟು ನಿಮಗೆ ಅದನ್ನು ಒಪ್ಕೊಳ್ಳೋ ಥರ ಮಾನಸಿಕವಾಗಿ ನಿಮ್ಮನ್ನು ರೆಡಿ ಮಾಡ್ತಾರೆ. ಆವಾಗ ಜನರಲ್ಲಿ ಈ ಥರ ತುಂಬ ಜನರಲ್ಲಿ ವೈಷಮ್ಯವನ್ನು ಬಿತ್ತುತ್ತಾ ಅಥವಾ ಸರ್ಕಾರದ ವಿರುದ್ಧ ಎತ್ತುಕಟ್ಟಿದ್ರೆ ಅವಾಗ ಸರ್ಕಾರಕ್ಕೆ ಇಂಟರ್ನಲ್ ಡಿಸ್ಟರ್ಬೆನ್ಸೇ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಂದರೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಜನ ಸರ್ಕಾರ ಏನು ಮಾಡಿದ್ರು ಅದರಲ್ಲಿ ತಪ್ಪು ಹುಡುಕ್ತಾರೆ. ಸರ್ಕಾರಕ್ಕೆ ಎಲ್ಲವನ್ನೂ ಪರ್ಫೆಕ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಆದರೆ ಜನ ಪ್ರತಿಯೊಂದನ್ನು ವೈಷಮ್ಯದಿಂದ, ಈಗ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋದು ಬೇರೆ, ಹಲ್ಲೆ ಮಾಡೋದು ಬೇರೆ ಅಲ್ವಾ. ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಿಗೆ ಇಲ್ಲ, ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ ಅರ್ಥ ಆಗ್ತಾ ಇಲ್ಲ ಅಥವಾ ಒಬ್ರು ಇನ್ನೊಬ್ರು ಹೇಳಿದ್ದನ್ನು ಕೇಳಿಸ್ಕೊಳ್ತಾ ಇಲ್ಲ. ಅವಾಗ ಡೈರೆಕ್ಟಾಗಿ ಹೋಗಿ ಒಬ್ರು ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಿದರೆ ಅದು ಸರಿಯಲ್ಲ. ಸರಿನಾ? ಅದು ಸರಿಯಲ್ಲ ಅಲ್ವಾ. ಆವಾಗ ಏನು ಮಾಡಬೇಕು, ಮೊದಲು ಆ ಇನ್ಫಾರ್ಮೇಷನ್ ಸೋರ್ಸ್ಗಳನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ನಿಜವಾಗ್ಲೂ ಅವರು ಹಾಗಂದ್ಕೊಳ್ಳಿಕ್ಕೆ ಏನು ಕಾರಣ, ಎಲ್ಲಿಂದ ಈ ರೀತಿಯಾದ ಭಾವನೆ ಬರ್ತಾ ಇದೆ, ಸೈಕಾಲಜಿಕಲ್ ಆಗಿ ನೋಡಬೇಕಾಗತ್ತೆ. ಆ ಕಾಗ್ನಿಟಿವ್ ವಾರ್ಫೇರ್, ಈಗ ರೀಸೆಂಟಾಗಿ ಹಿಂದಿನ ವರ್ಷ ಆಪರೇಷನ್ ಸಿಂಧೂರೆಲ್ಲ ಮಾಡಿದಾಗ ತುಂಬ ಚಾನಲ್ಗಳು ಪಾಕಿಸ್ತಾನದ ಮೇಲೆ ದಾಳಿ ಆಗೇ ಬಿಡ್ತು. ಪಾಕಿಸ್ತಾನ ಇಸ್ಲಾಮಾಬಾದ್ ಮೇಲೆ ಅಲ್ಲಿ ತನಕ ದಾಳಿ ಆಯಿತು ಅಂತ ಹೇಳಿದರು. ಅದು ಒಂದು ರೀತಿಯಾಗಿ ಜನರಿಗೆ ಒಂದು ರೀತಿ ಧೈರ್ಯ ಕೊಡಲಿಕ್ಕೆ ಸಹ ಆ ರೀತಿ ಮಾಡೋರು ಇರ್ತಾರೆ, ಇನ್ನೊಂದು ಫೇಕ್ ನ್ಯೂಸ್ ಹರಡೋರು ಇರ್ತಾರೆ. ಎರಡೂ ರೀತಿಯಲ್ಲಿ ಕಾಗ್ನಿಟಿವ್ ವಾರ್ಫೇರನ್ನು ಬಳಸ್ಕೊಳ್ತಾರೆ. ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿ ಜನರಿಗೆ ಒಂದೋ ತುಂಬ ಅತಿರೇಕದ ಖುಷಿಯನ್ನು ಉಂಟು ಮಾಡೋದು, ಆವಾಗ ಜನ ಆ ಒಂದು ಚಾನಲನ್ನೇ ನೋಡ್ತಾ ಇರ್ತಾರೆ. ಇನ್ನೊಂದು ಜನರಿಗೆ ಭಯ ಹುಟ್ಟಿಸೋದು, ಆ ಭಯದಿಂದ ಸಹ ಮತ್ತೆ ನೆಗೆಟಿವ್ ಕಂಟೆಂಟ್ ಹೆಚ್ಚು ವೈರಲ್ ಆಗುತ್ತೆ. ಇನ್ನು ಇನ್ಫಾರ್ಮೇಷನ್ ಮ್ಯಾನಿಪುಲೇಷನ್, ಸುದ್ದಿಯನ್ನು ವಿಷಯವನ್ನು ತಿರುಚಿ ಅಥವಾ ಯಾರೋ ಹೇಳಿಕೆ ಕೊಟ್ಟಿರ್ತಾರೆ, ನೀವೇ ಒಂದು ಮಾತಾಡ್ತೀರಿ, ಸಿಗರೇಟ್ ಸೇದೋದು ಒಳ್ಳೆಯದು ಅಂತ ನಾನೆಲ್ಲೂ ಹೇಳಿಲ್ಲ, ಈ ರೀತಿ ಒಂದು ವಾಕ್ಯ ಹೇಳಿದಿರಿ ನೀವು. ಸಿಗರೇಟ್ ಸೇದೋದು ಒಳ್ಳೆಯದು ಅಂತ ನೀವು ಹೇಳಿರ್ತೀರಲ್ವಾ, ಅಷ್ಟನ್ನೇ ಕಟ್ ಮಾಡಿ ನಿಮ್ಮ ವಿಡಿಯೋ ಬಂದುಬಿಟ್ಟಿರುತ್ತೆ. ಮುಂದೆ ನೀವು ಅದು ಮುಂದುವರಿಸಿರ್ತೀರಿ ಅಂತ ನಾನೆಲ್ಲೂ ಹೇಳಿಲ್ಲ, ಇದು ಕಟ್ ಮಾಡಿಬಿಟ್ಟಿರ್ತಾರೆ. ಸೊ ಎಷ್ಟು ಬೇಕೋ ಅಷ್ಟನ್ನೇ ಮ್ಯಾನಿಪುಲೇಟ್ ಮಾಡುವಂಥ ಒಂದು ಟೆಕ್ನಾಲಜಿ ಅಥವಾ ಆ ರೀತಿಯಾದಂಥ ಕೃತ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಮ್ಯಾನಿಪುಲೇಷನ್ ಮಾಡೋದು ಅಥವಾ ಅದನ್ನು ಅಷ್ಟಕ್ಕೆ ಕಟ್ ಮಾಡಿ ತಿರುಚಿರೋ ರೀತಿ ಅದನ್ನು ಪ್ರಸ್ತುತಪಡಿಸೋದು. ಇನ್ನು ಬಯೋಸೆಕ್ಯುರಿಟಿ ಥ್ರೆಟ್ಸ್. ಬಯೋಸೆಕ್ಯುರಿಟಿ ಅಂತಂದರೆ ಈಗ ಕೋವಿಡ್ ಬಂದಾಗ ಅಥವಾ ಕೆಮಿಕಲ್ಸ್ ಇರಬಹುದು, ಬಯೋಲಾಜಿಕಲಿ ವೆಪನ್ಗಳು ಸಹ ರೆಡಿ ಆಗ್ತಾ ಇದೆ ಎಷ್ಟೋ ಕಡೆ. ಜೈವಿಕವಾಗಿ ಕೆಲವೊಂದು ಕ್ರಿಮಿಗಳಿರುತ್ತೆ ಅಥವಾ ಕೀಟಗಳಿರುತ್ತೆ, ವೈರಸ್ಗಳಿರುತ್ತೆ, ಅದನ್ನು ಸ್ಪ್ರೆಡ್ ಮಾಡುವಂಥ ಎಷ್ಟೋ ದೇಶಗಳು ಇದೆ. ಅಂದರೆ ನಾವು ಸ್ಪೆಸಿಫಿಕ್ ಆಗಿ ಇಂಥ ದೇಶ ಅಂತ ಹೇಳಲಿಕ್ಕೆ ಆಗಲ್ಲ, ಎವಿಡೆನ್ಸ್ ಬೇಕು ಅಲ್ವಾ. ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಸುಮ್ಮನೆ ನೀವು ಯಾವ್ಯಾವುದೋ ದೇಶವನ್ನು ಹೆಸರಿಸ್ಲಿಕ್ಕೆ ಆಗೋದಿಲ್ಲ. ಎವಿಡೆನ್ಸ್ ಇದ್ದರೆ ಯಾವುದಾದ್ರೂ ರಿಪೋರ್ಟ್ ಆಧಾರದ ಮೇಲೆ ಹೆಸರಿಸಬಹುದು. ಸುಮ್ಮನೆ ನಿಮ್ಮ ಮನಸ್ಸಿಗೆ ಆ ದೇಶದ ಮೇಲೆ ಏನೋ ಬೇರೆ ಬೇಜಾರಿದೆ ಅಥವಾ ಆ ದೇಶದ ಬಗ್ಗೆ ಏನಾದರೂ ದ್ವೇಷ ಇದೆ ಅಥವಾ ಅದ್ರ ಬಗ್ಗೆ ಇಷ್ಟ ಇಲ್ಲ ಅಂತಂತ ನೀವು ಆ ದೇಶವನ್ನು ಹೆಸರಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ರ ಎವಿಡೆನ್ಸು ರಿಪೋರ್ಟ್ಗಳೇನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡಿ ಆ ದೇಶವನ್ನು ಅಲ್ಲಿ ಹೆಸರಿಸಬೇಕಾಗತ್ತೆ. ನೆಕ್ಸ್ಟ್ ಕೇಸ್ ಸ್ಟಡಿಗಳು ಕೆಲವೊಂದು. ಮುಂಬೈ ಅಟ್ಯಾಕ್ ಬಗ್ಗೆ ಕೇಳಿದ್ದೀರಿ ಮೊದಲೇ ಅಲ್ವಾ. ಪಾಕಿಸ್ತಾನ ಬೇಸ್ ಟೆರರಿಸ್ಟ್ಗಳು ಬಂದರು, ಆಮೇಲೆ ಕೋಆರ್ಡಿನೇಟೆಡ್ ಅಟ್ಯಾಕ್ ಮಾಡಿದರು ಎಲ್ಲ ಕಡೆ, ತುಂಬ ಕಡೆಯಲ್ಲಿ. ಆಮೇಲೆ ಸರ್ಕಾರ ಏನು ಮಾಡುತ್ತೆ, NST ಡಿಪ್ಲಾಯ್ ಮಾಡುತ್ತೆ, ಸೆಕ್ಯೂರಿಟಿ ರಿಫಾರ್ಮ್ಗಳನ್ನು ಮಾಡುತ್ತೆ, NIA ಕ್ರಿಯೇಟ್ ಮಾಡುತ್ತೆ. ಅಂದರೆ ಅಲ್ಲಿ ಕಲ್ತಿರೋದೇನು ನಾವು ಕೋಸ್ಟಲ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟು. ಇಂಟೆಲಿಜೆನ್ಸ್ ಕೋಆರ್ಡಿನೇಷನ್ ಇಲ್ಲದೆ ಇದ್ದರೆ ಯಾವುದೇ ಥ್ರೆಟನ್ನು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ರ್ಯಾಪಿಡ್ ರೆಸ್ಪಾನ್ಸ್ ಬೇಕು ಅಲ್ವಾ. ಮೊದಲೇ ಹೇಳಿದ್ದೆ, ಮೇಲ್ಗಡೆ ಬಂದಿತ್ತು ಪ್ರಿಪೇರ್ಡ್ನೆಸ್, ಆದಮೇಲೆ ರೆಸ್ಪಾನ್ಸ್, ಪ್ರಿಪೇರ್ಡ್ನೆಸ್ಸು, ಪ್ರಿವೆನ್ಷನ್ನು ಅಲ್ವಾ, ಅದೆಲ್ಲ ಬಂದಿತ್ತಲ್ವ. ಆ ಒಂದು 4 ಪಿಲ್ಲರ್ ಸ್ಟ್ರಾಟಜಿ, ಎಲ್ಲ ಪಿಲ್ಲರ್ಗಳು ಚೆನ್ನಾಗಿರಬೇಕು. ಇನ್ನು ಪುಲ್ವಾಮಾ ಅಟ್ಯಾಕ್ 2019 ಆಯಿತು. ಸೂಸೈಡ್ ಬಾಂಬಿಂಗ್ ಅಲ್ವಾ, CRPF ಕಾನ್ವಾಯ್ ಟಾರ್ಗೆಟ್ ಮಾಡಿ ಸೂಸೈಡ್ ಬಾಂಬಿಂಗನ್ನು ಮಾಡಿದರು. ಇದರಿಂದ ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಕೌಂಟರ್ ಟೆರರ್ ಆಪರೇಷನ್ಗಳನ್ನ ಮಾಡುತ್ತೆ ಸರ್ಕಾರ. ಮತ್ತು ಫಿನಾನ್ಷಿಯಲ್ ಡಿಸ್ರಪ್ಷನ್ ಮೆಷರ್ಸ್, ಭಾರತ ಪಾಕಿಸ್ತಾನದ ನಡುವೆ ಕೆಲವು ಡಿಸ್ರಪ್ಷನ್ ಡಿಪ್ಲೊಮ್ಯಾಟಿಕಲಿ, ಫಿನಾನ್ಷಿಯಲಿ ನಾವು ನೋಡಬಹುದು. ಹಾಗಾಗಿ ಟೆರರ್ ಫಿನಾನ್ಸಿಂಗನ್ನು ಮೊದಲು ಟಾರ್ಗೆಟ್ ಮಾಡಬೇಕು. ಅವರಿಗೆ ಟೆರರಿಸ್ಟ್ಗಳಿಗೆ ಹಣ ಎಲ್ಲಿಂದ ಬರುತ್ತೆ ಅದನ್ನು ನಿಲ್ಲಿಸಬೇಕು. ಲೋಕಲ್ ರಿಕ್ರೂಟ್ಮೆಂಟ್ ಇಲ್ಲೆಲ್ಲೋ ಆಗ್ತಾ ಇದೆ, ಹಾಗಾಗಿ ಇಲ್ಲಿನವರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲದೆ ಇದ್ದರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಲೋಕಲ್ ಲೆವೆಲಲ್ಲಿ ನಾವು ಇನ್ನಷ್ಟು ಎಚ್ಚೆತ್ಕೊಳ್ಬೇಕು.
ಇನ್ನು ಪಂಜಾಬ್ನಲ್ಲಿ ನಾರ್ಕೋ ಟೆರರ್ ನೆಕ್ಸಸ್, ಟೆರರಿಸ್ಟ್ಗಳು ಮತ್ತು ಡ್ರಗ್ ಎರಡೂ ಒಂಥರ ಸೇರ್ಕೊಂಡಿರುತ್ತೆ. ಡ್ರಗ್ ಟ್ರಾಫಿಕಿಂಗ್ ಲಿಂಕ್ಡ್ ವಿತ್ ಕ್ರಾಸ್ ಬಾರ್ಡರ್ ನೆಟ್ವರ್ಕ್ಸ್. ಯೂತ್ಗಳು ರ್ಯಾಡಿಕಲೈಸ್ ಆಗ್ತಾ ಇದ್ದಾರೆ, ಡ್ರಗ್ಸಿಗೋಸ್ಕರ ಟೆರರಿಸಮ್ಗೆ ಹೋಗ್ತಾ ಇದ್ದಾರೆ. ಕ್ರಿಮಿನಲ್ ಫಿನಾನ್ಸಿಂಗ್ ಅಂದರೆ ಕ್ರಿಮಿನಲ್ಸಿಗೆ ಅಥವಾ ಈ ಒಂದು ಟೆರರಿಸ್ಟ್ಗಳಿಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಹಣ ಈ ಡ್ರಗ್ಸ್ ಜಾಲಗಳ ಮೂಲಕ ಬರ್ತಾ ಇದೆ. ಇನ್ನು ಸೋಷಿಯಲ್ ಡಿಸ್ಟೆಬಿಲೈಸೇಷನ್, ಸಾಮಾಜಿಕವಾಗಿ ಒಂದು ಹಂತದಲ್ಲಿ ಸಮಾಜವನ್ನು ಅಸ್ಥಿರಗೊಳಿಸೋದು, ಬೇರೆ ಬೇರೆ ಕೃತ್ಯಗಳ ಮೂಲಕ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು, ಲಾ ಆ್ಯಂಡ್ ಆರ್ಡರ್ ಇಶ್ಯೂಗಳು ಬರುತ್ತೆ. ಸೊ ಭಾರತ ಏನು ತಿಳ್ಕೊಳ್ಬೇಕಾಗಿರೋದು, ಆರ್ಗನೈಸ್ಡ್ ಕ್ರೈಮ್ ಆ್ಯಂಡ್ ನ್ಯಾಷನಲ್ ಸೆಕ್ಯೂರಿಟಿ ಆರ್ ಇಂಟರ್ ಕನೆಕ್ಟೆಡ್. ಆರ್ಗನೈಸ್ಡ್ ಕ್ರೈಮ್ ಅಂತಂದರೆ ಒಂದೇ ವಿಭಾಗ ಅಲ್ಲ. ಈಗ ಸೆಕ್ಯೂರಿಟಿ ಥ್ರೆಟ್ ಇರೋದು ಟೆರರಿಸಮ್ಮಿಂದ, ಆ ಟೆರರಿಸಮ್ಗೆ ಲಿಂಕ್ ಆಗಿರೋದು ಡ್ರಗ್ಸ್, ಮಾದಕ ವಸ್ತುಗಳ ಜಾಲ. ಸೊ ಅವರೆಲ್ಲ ಸೇರಿಕೊಂಡು ಇಲ್ಲಿ ಅಪರಾಧಗಳನ್ನು ನಡೆಸ್ತಾ ಇದ್ದಾರೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ, ಈ ಆರ್ಗನೈಸ್ಡ್ ಕ್ರೈಮು ಒಂದಕ್ಕೊಂದು ಲಿಂಕ್ ಆಗಿರೋದು. ನ್ಯಾಷನಲ್ ಸೆಕ್ಯೂರಿಟಿಯನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ಆರ್ಗನೈಸ್ಡ್ ಕ್ರೈಮ್ಗಳನ್ನು ಸರಿಯಾದ ರೀತಿಯಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಇನ್ನು ಕೌಂಟರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಸ್ಟ್ರಾಟಜಿ, ಇಲ್ಲಿ ಸೆಕ್ಯೂರಿಟಿ ಡೆವಲಪ್ಮೆಂಟ್ ಅಪ್ರೋಚ್ ಇದು ಮೊದಲು ಬಂದಿರೋದೆ ಅಲ್ವಾ. ಬರೀ ಸೆಕ್ಯೂರಿಟಿ ಇದ್ರೆ ಸಾಕಾಗೋದಿಲ್ಲ, ಬರೀ ಡೆವಲಪ್ಮೆಂಟ್ ಇದ್ರೂ ಸಾಕಾಗೋದಿಲ್ಲ. ಎರಡನ್ನ ಸೇರಿಕೊಂಡು ಜೊತೆಯಾಗಿ ತೆಗೆದುಕೊಂಡು ಹೋದರೆ ವೈಲೆನ್ಸ್ ರಿಡಕ್ಷನ್ ಆಗುತ್ತೆ. ಗವರ್ನೆನ್ಸ್ ಪೆನೆಟ್ರೇಷನ್, ಸರ್ಕಾರ ಹೆಚ್ಚಿನ ಸ್ಥಳಗಳಿಗೆ ತನ್ನ ಪ್ರಭಾವವನ್ನು ವಿಸ್ತರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಡೆವಲಪ್ಮೆಂಟ್ ಇಸ್ ಅ ಫೋರ್ಸ್ ಮಲ್ಟಿಪ್ಲೈಯರ್ ಫಾರ್ ಸೆಕ್ಯೂರಿಟಿ. ಡೆವಲಪ್ಮೆಂಟ್ ಇದ್ದರೆ ಸೆಕ್ಯೂರಿಟಿಗೆ ಇನ್ನಷ್ಟು ಬಲ ಬರುತ್ತೆ. ಇದರ ಜೊತೆ ಬೇರೆ ಬೇರೆ ದೇಶಗಳಲ್ಲಿ ಏನೇನಿದೆ ಪರ್ಸ್ಪೆಕ್ಟಿವ್, ಇಂಟರ್ನ್ಯಾಷನಲ್ ಪರ್ಸ್ಪೆಕ್ಟಿವ್ ನೋಡೋದಾದರೆ, USA ಗ್ಲೋಬಲ್ ಟೆರರಿಸಮ್ ಚಾಲೆಂಜು ಅದನ್ನು ಹೇಗೆ ಅವರು ಹ್ಯಾಂಡಲ್ ಮಾಡಿದ್ರು, ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಅವರದ್ದೇ ಆದಂತಹ ಒಂದು ವಿನ್ಯಾಸವನ್ನು ರಚಿಸಿ ಅದರ ಮೂಲಕ ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅಂದರೆ ಭಾರತಕ್ಕೆ ಲೆಸನ್ ಏನು, ಇಂಟೆಲಿಜೆನ್ಸ್ ಇಂಟಿಗ್ರೇಷನ್ ಈ ಕಡೆ ಇದೆ. ಇಂಟೆಲಿಜೆನ್ಸ್ ಗ್ಯಾದರ್ ಮಾಡೋದು, ಇಂಟಿಗ್ರೇಟ್ ಮಾಡೋದು, ಶೇರ್ ಮಾಡ್ಕೊಳ್ಳೋದು, ಅದನ್ನು ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. UK ರ್ಯಾಡಿಕಲೈಸೇಷನ್ ಪ್ರಾಬ್ಲಮ್, ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಹೆಚ್ಚು ಅವರು ಒತ್ತು ಕೊಡ್ತಾರೆ. ಕಮ್ಯುನಿಟಿ ಪೋಲಿಸಿಂಗ್ ಸಹ ನೀವು ಅಲ್ಲಿ ನೋಡಬಹುದು, ಜನರಿಗೆ ಹೆಚ್ಚು ಮಾಹಿತಿ ಕೊಡೋದು. ಕ್ರಾಸ್ ಬಾರ್ಡರ್ ಟೆರರಿಸಮ್ ಅಂದರೆ ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಆ್ಯಂಡ್ ಬಾರ್ಡರ್ ಮ್ಯಾನೇಜ್ಮೆಂಟ್. ಬಾರ್ಡರ್ ಲೆವೆಲಲ್ಲಿ ಇಸ್ರೇಲ್ ಮುಖ್ಯವಾಗಿ ಇಲ್ಲಿ ನೋಡೋದು ನಾವು. ಇಸ್ರೇಲ್ ಸುತ್ತಮುತ್ತ ಅದಕ್ಕೆ ಬೇಡದೇ ಇರೋ ದೇಶಗಳೇ ಇದೆ, ಅಂದರೆ ಅವರ ನಡುವೆ ತುಂಬ ಭಿನ್ನಾಭಿಪ್ರಾಯಗಳಿದೆ. ಸೊ ಬಾರ್ಡರ್ ಲೆವೆಲಲ್ಲಿ ಇಸ್ರೇಲಲ್ಲಿ ತುಂಬ ಗಲಭೆಗಳಾಗ್ತಾ ಇರುತ್ತೆ. ಅದಕ್ಕೆ ಇಸ್ರೇಲ್ ಏನು ಮಾಡುತ್ತೆ, ಇಂಟಿಗ್ರೇಟೆಡ್ ಇಂಟೆಲಿಜೆನ್ಸ್ ಆ್ಯಂಡ್ ಬಾರ್ಡರ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸಿಂಗಾಪುರ್ನಲ್ಲಿ ಎಕ್ಸ್ಟ್ರೀಮಿಸಮ್ ಇದ್ದರೆ ಅವರು ಏನು ಮಾಡಿದ್ದಾರೆ, ಕಮ್ಯುನಿಟಿ ರೆಸಿಲಿಯನ್ಸ್ ಮಾಡೆಲ್ಲು, ಅಲ್ಲೂ ಜನರಿಗೆ ಹೆಚ್ಚು ಮಾಹಿತಿ ಜಾಗೃತಿ ಕೊಡೋದು, ಜನರನ್ನು ಮುಖ್ಯವಾಗಿ ಸಬಲೀಕರಣಗೊಳಿಸೋದು. ಆಸ್ಟ್ರೇಲಿಯಾದಲ್ಲಿ ಸೈಬರ್ ಥ್ರೆಟ್ಸ್ಗಳು ಬಂದಿತ್ತು ಜಾಸ್ತಿ, ಅವರು ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಸೊ ನೀವು ಯಾವುದೇ ಒಂದು ಆನ್ಸರ್ ರೈಟಿಂಗ್ ಬರಿಬೇಕಾದ್ರೆ ಬೇರೆ ದೇಶಗಳ ಉದಾಹರಣೆ, ಕೇಸ್ ಸ್ಟಡಿಗಳು, ಭಾರತಕ್ಕೆ ಏನು ಕಲ್ತ್ವಿ ನಾವು ಅದರಿಂದ, ಇದನ್ನೆಲ್ಲ ಬರೆದ್ರೆ ನಿಮಗೆ ಆ ಒಂದು ಬ್ರಾಡ್ ನಾಲೆಜ್ ಇರೋದು ಇವ್ಯಾಲ್ಯೂಯೇಟ್ ಮಾಡೋರಿಗೆ ಗೊತ್ತಾಗುತ್ತೆ. ಇನ್ನು ಕೌಂಟರ್ ರ್ಯಾಡಿಕಲೈಸೇಷನ್ ನಾವು ಕಲ್ತ್ಕೊಳ್ಳೇಬೇಕಾಗಿರೋದು, ಟೆಕ್ನಾಲಜಿ ಯೂಸ್ ಮಾಡಿ ಸೆಕ್ಯೂರಿಟಿಯನ್ನು ಬಲಪಡಿಸೋದು, ಹೋಲ್ ಆಫ್ ಸೊಸೈಟಿ ಪಾರ್ಟಿಸಿಪೇಷನ್, ಸಮಾಜದ ಎಲ್ಲ ವರ್ಗಗಳನ್ನು ನಾವು ಇಲ್ಲಿ ಪರಿಗಣಿಸಬೇಕಾಗತ್ತೆ. ಇನ್ನು ಇಂಪಾರ್ಟೆಂಟ್ ಕೀವರ್ಡ್ಸ್, ಹೈಬ್ರಿಡ್ ವಾರ್ಫೇರ್, ಹೇಳಿದ ತಕ್ಷಣ ಅದ್ರ ಬಗ್ಗೆ ಒಂದು ಕಲ್ಪನೆ ಆದರೂ ಬರಬೇಕು. ಹೈಬ್ರಿಡ್ ವಾರ್ಫೇರ್, ಪ್ರಾಕ್ಸಿ ವಾರ್ಫೇರ್, ಸ್ಟೇಟ್ ಸ್ಪಾನ್ಸರ್ ಟೆರರಿಸಮ್, ರ್ಯಾಡಿಕಲೈಸೇಷನ್, ನಾರ್ಕೋ ಟೆರರಿಸಮ್, ಕಾಗ್ನಿಟಿವ್ ವಾರ್ಫೇರ್, ಇನ್ಫಾರ್ಮೇಷನ್ ವಾರ್ಫೇರ್, ಗ್ರೇ ಝೋನ್ ಕಾನ್ಫ್ಲಿಕ್ಟ್. ಇದು ಗೊತ್ತಿದೆಯಾ ನೋಡೋಣ, ಗೊತ್ತಿಲ್ಲದೆ ಇದ್ರೆ ಸರ್ಚ್ ಮಾಡಿ ತಿಳ್ಕೊಳ್ಳೋಣ. ಗ್ರೇ ಝೋನ್ ಕಾನ್ಫ್ಲಿಕ್ಟ್ ಮುಂದೆ ಹೆಚ್ಚಾಗಿ ಹೇಳಲಿಕ್ಕಿದ್ದೇನೆ. ಕೌಂಟರ್ ರ್ಯಾಡಿಕಲೈಸೇಷನ್, ಹೋಲ್ ಆಫ್ ಗೌರ್ಮೆಂಟ್ ಅಪ್ರೋಚ್, ಹೋಲ್ ಆಫ್ ಸೆಕ್ಯೂರಿಟಿ ಅಪ್ರೋಚ್. ಇದೆಲ್ಲ ಇಂಪಾರ್ಟೆಂಟ್ ಕೀವರ್ಡ್ಸ್ಗಳು, ಇದರ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು. ಸೊ ಪ್ರತಿಯೊಂದನ್ನು ನಾನು ಹೇಳಿರ್ತೇನೆ ಅಥವಾ ನಾನು ಎಲ್ಲವನ್ನು ನಿಮಗೆ ಡೀಟೇಲಾಗಿ ಹೇಳ್ತೇನೆ ಅಂತ ಅಲ್ಲ, ನೀವು ಸಹ ತಿಳ್ಕೊಳ್ಬಹುದು ಈಸಿಯಾಗಿ AI ಬಂದ ಮೇಲೆ. ಸೊ ಅದರ ಕಡೆ ಫೋಕಸ್ ಮಾಡಿ. ಸೊ ಇಂಟರ್ನಲ್ ಸೆಕ್ಯೂರಿಟಿ ಚಾಲೆಂಜಸ್ ಟುಡೇ ಆರ್ ಇನ್ಕ್ರೀಸಿಂಗ್ಲಿ ಟ್ರಾನ್ಸ್ನ್ಯಾಷನಲ್ ಇನ್ ಒರಿಜಿನ್ ಬಟ್ ಲೋಕಲ್ ಇನ್ ಮ್ಯಾನಿಫೆಸ್ಟೇಷನ್. ಒರಿಜಿನ್ ಆಗೋದು ಬೇರೆ ಬೇರೆ ದೇಶಗಳಲ್ಲಿ, ಮ್ಯಾನಿಫೆಸ್ಟ್ ಆಗೋದು ಲೋಕಲ್ ಲೆವೆಲಲ್ಲಿ. ಮತ್ತು ಎಕ್ಸ್ಟರ್ನಲ್ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳು ಏನು ಮಾಡ್ತಾರೆ, ಗವರ್ನೆನ್ಸ್ ಡೆಫಿಸಿಟ್ಗಳು,
ಅಂದರೆ ಆಡಳಿತದಲ್ಲಿ ಎಷ್ಟು ಕೊರತೆಗಳಿರುತ್ತೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು, ಮತ್ತು ಟೆಕ್ನಾಲಜಿ ವಲ್ನರಬಿಲಿಟಿ ಇರುತ್ತೆ, ಸೋಷಿಯಲ್ ಕ್ಲೀವೇಜಸ್ ಇರುತ್ತೆ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ನೆಕ್ಸ್ಟ್ ನೋಡಿ, ಇಲ್ಲೇ ಬಂತು ಗ್ರೇ ಝೋನ್ ಅಂತ. ಗ್ರೇ ಝೋನ್ ಅಂತಂದರೆ, ಈಗ ಮಾಡರ್ನ್ ಸೆಕ್ಯೂರಿಟಿ ಥ್ರೆಟ್ಸ್ ಆಪರೇಟ್ ಇನ್ ದ ಗ್ರೇ ಝೋನ್ ಬಿಟ್ವೀನ್ ವಾರ್ ಆ್ಯಂಡ್ ಪೀಸ್. ಒಂದು ಕಡೆ ವಾರ್ ಅಂದರೆ ಯುದ್ಧ, ಇನ್ನೊಂದು ಕಡೆ ಶಾಂತಿ. ನೋಡಲಿಕ್ಕೆ ಎಲ್ಲ ಶಾಂತಿಯುತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇರುತ್ತೆ, ಆದರೆ ಅಲ್ಲಿ ಒಳಗಿಂದ ಒಳಗೇನೆ ವಾರಿಗೆ ಅವರು ಪ್ರಿಪೇರ್ ಆಗ್ತಾ ಇರಬಹುದು, ಅಥವಾ ವಾರ್ ಸಿಚುವೇಶನಲ್ಲಿ ಕ್ರಿಯೇಟ್ ಆಗ್ತಾ ಇರಬಹುದು. ಸೊ ನಮಗೆ ಆ್ಯಕ್ಚುಲಿ ಇದು ಅಫಿಷಿಯಲ್ ಆಗಿ ವಾರ್ ಅಂತ ಹೇಳಲಿಕ್ಕೂ ಆಗಲ್ಲ, ಹಾಗಂತ ಎಲ್ಲ ಪೀಸ್ಫುಲ್ ಆಗಿದ್ದಾರೆ ಅಂತ ಹೇಳಲಿಕ್ಕೂ ಆಗಲ್ಲ. ಆ ಒಂದು ಗ್ರೇ ಝೋನ್, ಈ ಕಡೆ ಬ್ಲ್ಯಾಕ್ ಅಲ್ಲ, ಈ ಕಡೆ ವೈಟ್ ಅಲ್ಲ, ಎರಡು ಮಿಕ್ಸ್ ಆಗಿ ಒಂದು ಗ್ರೇ ಕಲರ್ ಬರ್ತಾವಲ್ವ, ಆ ಒಂದು ಗ್ರೇ ಝೋನಲ್ಲಿ ಈಗ ಮಾಡರ್ನ್ ಸೆಕ್ಯೂರಿಟಿ ಥ್ರೆಟ್ಸ್ಗಳು ಆಪರೇಟ್ ಆಗ್ತಾ ಇದೆ. ಇನ್ನು ಡೆವಲಪ್ಮೆಂಟ್ ಆ್ಯಂಡ್ ಸೆಕ್ಯೂರಿಟಿ ಆರ್ ಮ್ಯೂಚುವಲಿ ರೀಇನ್ಫೋರ್ಸಿಂಗ್ ಪಿಲ್ಲರ್ಸ್ ಆಫ್ ನ್ಯಾಷನಲ್ ರೆಸಿಲಿಯನ್ಸ್. ಡೆವಲಪ್ಮೆಂಟ್ ಸೆಕ್ಯೂರಿಟಿ ಪದೇ ಪದೇ ಹೇಳ್ತಾ ಇರೋದೆ, ಎರಡು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದ್ಕೊಂಡಿದೆ. ಇನ್ನು ಕಮಿಟೀಸ್ ಮತ್ತು ರಿಪೋರ್ಟ್ಗಳಲ್ಲಿ ನೀವು ಕಾರ್ಗಿಲ್ ರಿವ್ಯೂ ಕಮಿಟಿ ಮೆನ್ಷನ್ ಮಾಡಬಹುದು, ಗ್ರೂಪ್ ಮಿನಿಸ್ಟರ್ ರಿಫಾರ್ಮ್ಸ್ ರಿಪೋರ್ಟು, ಸೆಕೆಂಡ್ ARC, ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸ್ಟ್ರಾಟಜಿ ಡಿಸ್ಕಷನ್, FATF ರೆಕಮೆಂಡೇಶನ್. ಇಲ್ಲಿ ಏನೇನು ಕಮಿಟಿ ರಿಪೋರ್ಟ್ಗಳೆಲ್ಲ ಬರ್ತಾ ಇದೆ, ಇದನ್ನು ಹೇಗೆ ಆನ್ಸರ್ ರೈಟಿಂಗ್ನಲ್ಲಿ ತರೋದು, ಹೇಗೆ ಅದನ್ನು ಮೆನ್ಷನ್ ಮಾಡೋದು, ಎಲ್ಲಿ ಹೇಗೆ ಎಲ್ಲವನ್ನು ನಾನು ಆನ್ಸರ್ ರೈಟಿಂಗ್ನಲ್ಲಿ ಮುಂದೆ ಹೇಳ್ತೇನೆ. ಸೊ ಈಗ ಜಸ್ಟ್ ಇದು ಇರಲಿ, ನಿಮ್ಮ ನೋಟ್ಸಲ್ಲಿ ಇರಲಿ, ಆನ್ಸರ್ ರೈಟಿಂಗಿಗೆ ಹೆಲ್ಪ್ ಆಗುತ್ತೆ. ಯೂಸ್ಫುಲ್ ಡೇಟಾ ಪಾಯಿಂಟ್ ಸಹ ಹಾಗೆ ಕೊಟ್ಟಿರೋದು ಎಲ್ಲ ಮೇನ್ಸನ್ನು ಗಮನದಲ್ಲಿ ಇಟ್ಕೊಂಡು ಕೊಟ್ಟಿರೋದು. ಅಂದರೆ ಒಂದು ಸಾರಿ ಆನ್ಸರ್ ರೈಟಿಂಗ್ ಸ್ಟಾರ್ಟ್ ಮಾಡಿದ ಮೇಲೆ ಲಿಂಕ್ ಮಾಡೋದು ಗೊತ್ತಾಗುತ್ತೆ. ಇನ್ನು ಬಾರ್ಡರ್ ಡೇಟಾ, ಬಾರ್ಡರ್ ಅಂತಂದರೆ ನಮ್ಮ ದೇಶದ ಗಡಿ ಎಷ್ಟು ಉದ್ದ ಇದೆ, ಭೂಭಾಗದ ಗಡಿ, ಜಲ ಅಂದರೆ ಸಮುದ್ರ ಮಾರ್ಗ, ಕರಾವಳಿ ಪ್ರದೇಶಗಳು ಎಷ್ಟು ಉದ್ದ ಇದೆ, ಅದರ ಡೇಟಾ ನಿಮ್ಗೆ ಗೊತ್ತಿರಬೇಕು. ಯಾವ್ಯಾವ ದೇಶಗಳ ಜೊತೆ ಭೂಗಡಿಯನ್ನು ಹೊಂದಿದ್ದೇವೆ, ಥ್ರೆಟ್ಸ್ಗಳು ಎಲ್ಲೆಲ್ಲಿದೆ. ಸೊ ಆ್ಯಕ್ಚುಲಿ ನೀವು ಅನ್ ಅಕಾಡೆಮಿ ಯಾವುದೇ ನ್ಯೂಸ್, ಹಿಂದೂ ಅನಾಲಿಸಿಸ್ ನ್ಯೂಸ್ ಇಂಗ್ಲೀಷಲ್ಲಿ ಕೇಳ್ತಾ ಇದ್ದರೆ ಖಂಡಿತ ಇದ್ರ ಬಗ್ಗೆ ಪದೇ ಪದೇ ಬರ್ತಾನೆ ಇರುತ್ತೆ ನ್ಯೂಸು, ದಯವಿಟ್ಟು ನೋಡಿ. ಸೈಬರ್ ಅಟ್ಯಾಕ್ಸ್, ಡ್ರೋನ್ ಇನ್ಕರ್ಷನ್ಸ್, ಟೆರರ್ ಫೈನಾನ್ಸಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ವಾರ್ಫೇರ್ ಆರ್ ಇನ್ಕ್ರೀಸಿಂಗ್ಲಿ ಕನ್ವರ್ಜಿಂಗ್ ಅಲ್ವಾ. ಎಲ್ಲ ಕನ್ವರ್ಜ್ ಆಗ್ತಾ ಇದೆ. ಸಪ್ರೇಟ್ ಒಂದು ಅಫೆನ್ಸ್ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಪ್ರತಿಯೊಂದು ಸಹ ಈಗ ಕನ್ವರ್ಜ್ ಆಗಿ ನಾವು ಎಲ್ಲವನ್ನ ಒಂದೇ ಸಾರಿ ನಿಭಾಯಿಸಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ರೋಲ್ ಆಫ್ ಎಕ್ಸ್ಟರ್ನಲ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಆಕ್ಟರ್ಸ್ ಇನ್ ಶೇಪಿಂಗ್ ಇಂಡಿಯಾಸ್ ಇಂಟರ್ನಲ್ ಸೆಕ್ಯೂರಿಟಿ ಎನ್ವೈರ್ಮೆಂಟ್ has expanded significantly in the age of globalization, digital connectivity, and hybrid warfare. Addressing these challenges requires more than military or police responses. ಮೊದಲೇ ಹೇಳಿದ್ವಲ್ವಾ, ಅಂದರೆ ಬರೀ ಮಿಲಿಟರಿ ಪೊಲೀಸ್ ರೆಸ್ಪಾನ್ಸ್ ಇದ್ರೆ ಸಾಕಾಗೋದಿಲ್ಲ. India must adopt a comprehensive national security framework combining intelligence, integration, technological modernization, border management, cooperative federalism, socio-economic development, community participation, international cooperation. ಸೊ ಎಲ್ಲವನ್ನ ಪರಿಗಣಿಸಬೇಕಾಗತ್ತೆ ನೋಡಿ. ಬರೀ ಭದ್ರತೆ ಅಂತ ಮಿಲಿಟರಿ, ಸೆಕ್ಯೂರಿಟಿ, ಪೊಲೀಸು ಅಂತ ಹೇಳ್ತಾ ಇದ್ರೆ ಆಗೋದಿಲ್ಲ. ಸಮಾಜದ ಎಲ್ಲ ವಿಭಾಗಗಳನ್ನು ಪರಿಗಣಿಸಿ ಅಲ್ಟಿಮೇಟ್ಲಿ ಅ ರೆಸಿಲಿಯಂಟ್ ಸ್ಟೇಟ್ ಆ್ಯಂಡ್ ಅನ್ ಎಂಪವರ್ಡ್ ಸೊಸೈಟಿ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಅಗೇನ್ಸ್ಟ್ ಎಕ್ಸ್ಟರ್ನಲಿ ಸ್ಪಾನ್ಸರ್ಡ್ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಸ್. ಎಕ್ಸ್ಟರ್ನಲಿ ಸ್ಪಾನ್ಸರ್ಡ್ ಆದರೆ ಇಂಟರ್ನಲ್ ಸೆಕ್ಯೂರಿಟಿ ಥ್ರೆಟ್ಸ್ ಅಲ್ವಾ, ಅಷ್ಟನ್ನು ನಾವು ನೋಡ್ಕೋಬಹುದು. ನ್ಯೂಮಾನಿಕ್ ಒಂದು ಸ್ಟೇಟ್ ಅಂದರೆ ಎಕ್ಸ್ಟರ್ನಲ್ ಆ್ಯಕ್ಟರ್ಸ್ಗಳು ಹೇಗೆ ವರ್ಕ್ ಆಗ್ತಾರೆ ಅದ್ರ ಬಗ್ಗೆ. ಸ್ಟೇಟ್ ಸ್ಪಾನ್ಸರ್ಶಿಪ್ ಇರುತ್ತೆ, ಟೆರರ್ ನೆಟ್ವರ್ಕ್ಸ್ಗಳು ವರ್ಕ್ ಆಗ್ತಾ ಇರುತ್ತೆ, ಆರ್ಮ್ಸು, ನಾರ್ಕೋಟಿಕ್ಸು ಟ್ರಾಫಿಕ್ ಆಗ್ತಾ ಇರುತ್ತೆ, ಕಳ್ಳ ಸಾಗಣೆ ಆಗ್ತಾ ಇರುತ್ತೆ, ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಎಕ್ಸ್ಟ್ರೀಮಿಸಮ್ ಮತ್ತು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್. ಸೊ ಇದೆಲ್ಲ ಸಹ ಎಕ್ಸ್ಟರ್ನಲಿ ಸ್ಟಾರ್ಟ್ ಆಗಿ ಇಂಟರ್ನಲಿ ಹೆಚ್ಚು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದು ಅರ್ಥ ಆಗಿರ್ಬೋದು ಅಂದ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್.